ಅಯೋಧ್ಯೆಯಲ್ಲಿ ಕೋರ್ಟಿನ ಆದೇಶ ಬಂದ ನಂತರ ಕೂಡ ಅಲ್ಲಿ ಎಷ್ಟು ಜನ ತೀರೋಗಿದ್ದಾರೆ ಇವತ್ತುವರೆಗೂ ಕೂಡ ಸರಿಯಾಗಿ ಹೇಳಿಲ್ಲ. ಅಯೋಧ್ಯೆ ಅಲ್ಲ, ನಮ್ಮ ಕುಂಭಮೇಳದಲ್ಲಿ ಸ್ಪಷ್ಟ ಮಾಹಿತಿಯೇ ಕೊಟ್ಟಿಲ್ಲ. ಇನ್ನು 37 ಅಂತ ಹೇಳ್ತಾರೆ, 47 ಅಂತ ಹೇಳ್ತಾರೆ, 80ಗಿಂತ ಹೆಚ್ಚು ಜನ ತೀರೋಗಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಮೊನ್ನೆ ತಾನೇ ಕೋರ್ಟ್ ಅವರು ಯೋಗಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ನೀವು ಇನ್ನೂ ಕೂಡ ಪರಿಹಾರ ಹಣ ಕೊಟ್ಟಿಲ್ಲ, ಅನೇಕ ಜನರಿಗೆ ದುಡ್ಡು ಸಿಕ್ಕಿಲ್ಲ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅವರಲ್ಲಿರುವಂಥದ್ದು. ನಮ್ಮಲ್ಲಿ ಆ ಥರ ಏನಿಲ್ಲ. ನಾವು ಖಂಡಿತವಾಗಿಯೂ ಸ್ಪಷ್ಟವಾಗಿದ್ದೇವೆ. ಇದು ಈ ರೀತಿ ಆಗಬಾರ್ದಾಗಿತ್ತು. ತರಾತುರಿಯಲ್ಲಿ ಆಗೋಯ್ತದು. ಕ್ರಿಕೆಟ್ ಪ್ಲೇಯರ್ಸು ಕೂಡ ತರಾತುರಿಯಲ್ಲಿ ಬೆಂಗಳೂರಿಗೆ ಬಂದರು. ರಾತ್ರಿ ನಿನ್ನೆ ಗೆದ್ದು ಮಾರನೇ ದಿವಸ ಬಂದಿರುವಂಥದ್ದು. ಖಂಡಿತವಾಗಿಯೂ ಅಷ್ಟೊಂದು ಜನ ಬರ್ತಾರೆ ಅಂತ ಯಾರೋ ಅಪೇಕ್ಷೆನೂ ಕೂಡ ಪಟ್ಟಿರಲಿಲ್ಲ. ಅದು ಬಂದಿದ್ದಾರೆ. ಆದ್ದರಿಂದ ಇದು ಖಂಡಿತವಾಗಿಯೂ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿಯೇ ನಮ್ಮ ನಡೆ ಇಟ್ಟಿದ್ದೀವಿ. BJPಯವರ ಒಂದು ಪ್ರತಿಭಟನೆ ಅದು ರಾಜಕೀಯದ ದುರುದ್ದೇಶದಿಂದ ಇದೆ ಹೊರತು ಅದು ಯಾವುದೇ ರೀತಿಯ ಜನರ ಪರವಾಗಿ ಅಥವಾ ನ್ಯಾಯದ ಪರವಾಗಿ ಏನಿಲ್ಲ. ಅಯೋಧ್ಯೆಯಲ್ಲಿ ಕೋರ್ಟಿನ ಆದೇಶ ಬಂದ ನಂತರ ಕೂಡ ಅಲ್ಲಿ ಎಷ್ಟು ಜನ ತೀರೋಗಿದ್ದಾರೆ ಇವತ್ತುವರೆಗೂ ಕೂಡ ಸರಿಯಾಗಿ ಹೇಳಿಲ್ಲ. ಅಯೋಧ್ಯೆ ಅಲ್ಲ, ನಮ್ಮ ಕುಂಭಮೇಳದಲ್ಲಿ ಸ್ಪಷ್ಟ ಮಾಹಿತಿಯೇ ಕೊಟ್ಟಿಲ್ಲ. ಇನ್ನು 37 ಅಂತ ಹೇಳ್ತಾರೆ, 47 ಅಂತ ಹೇಳ್ತಾರೆ, 80ಗಿಂತ ಹೆಚ್ಚು ಜನ ತೀರೋಗಿದ್ದಾರೆ ಅಂತ ಹೇಳ್ತಾರೆ. ಮತ್ತು ಮೊನ್ನೆ ತಾನೇ ಕೋರ್ಟ್ ಅವರು ಯೋಗಿ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ನೀವು ಇನ್ನೂ ಕೂಡ ಪರಿಹಾರ ಹಣ ಕೊಟ್ಟಿಲ್ಲ, ಅನೇಕ ಜನರಿಗೆ ದುಡ್ಡು ಸಿಕ್ಕಿಲ್ಲ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅವರಲ್ಲಿರುವಂಥದ್ದು. ನಮ್ಮಲ್ಲಿ ಆ ಥರ ಏನಿಲ್ಲ. ನಾವು ಖಂಡಿತವಾಗಿಯೂ ಸ್ಪಷ್ಟವಾಗಿದ್ದೇವೆ. ಇದು ಈ ರೀತಿ ಆಗಬಾರ್ದಾಗಿತ್ತು. ತರಾತುರಿಯಲ್ಲಿ ಆಗೋಯ್ತದು. ಕ್ರಿಕೆಟ್ ಪ್ಲೇಯರ್ಸು ಕೂಡ ತರಾತುರಿಯಲ್ಲಿ ಬೆಂಗಳೂರಿಗೆ ಬಂದರು. ರಾತ್ರಿ ನಿನ್ನೆ ಗೆದ್ದು ಮಾರನೇ ದಿವಸ ಬಂದಿರುವಂಥದ್ದು. ಖಂಡಿತವಾಗಿಯೂ ಅಷ್ಟೊಂದು ಜನ ಬರ್ತಾರೆ ಅಂತ ಯಾರೋ ಅಪೇಕ್ಷೆನೂ ಕೂಡ ಪಟ್ಟಿರಲಿಲ್ಲ. ಅದು ಬಂದಿದ್ದಾರೆ. ಆದ್ದರಿಂದ ಇದು ಖಂಡಿತವಾಗಿಯೂ ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಗಂಭೀರವಾಗಿಯೇ ನಮ್ಮ ನಡೆ ಇಟ್ಟಿದ್ದೀವಿ. BJPಯವರ ಒಂದು ಪ್ರತಿಭಟನೆ ಅದು ರಾಜಕೀಯದ ದುರುದ್ದೇಶದಿಂದ ಇದೆ ಹೊರತು ಅದು ಯಾವುದೇ ರೀತಿಯ ಜನರ ಪರವಾಗಿ ಅಥವಾ ನ್ಯಾಯದ ಪರವಾಗಿ ಏನಿಲ್ಲ.